ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತೊಂದು ಫಂಕ್ಷನ್ಗೆ ಹೋಗೋಣ ಅಂತ ಮೇಕಪ್ ಮಾಡ್ಕೊತಿದ್ದೆ. ಸರಿ ಅಂದ್ಬಿಟ್ಟು ವಿಡಿಯೋನೂ ಮಾಡಿಕೊಂಡೆ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ. ತುಂಬ ಜನ ನಾನ್ ಬ್ರೈಡಲ್ ಮೇಕಪ್ ಹೇಗೆ ಮಾಡೋದು ಅಂತ ಕೇಳಿದ್ರಿ ಕಮೆಂಟ್ ಬಾಕ್ಸಲ್ಲಿ. ಅವರಿಗೋಸ್ಕರ ಈ ವಿಡಿಯೋ. ಆದರೆ ಒಂದು ಕಂಡೀಷನು, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ಗುರುಪ್ರವೇಶ ಇತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ. ಇನ್ನೇನು 30K ಫಾಲೋವರ್ಸ್ ಆಗೋಕ್ಕೆ ಹತ್ತಿರದಲ್ಲೇ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಫಸ್ಟು ಟೋನರ್ ಯೂಸ್ ಮಾಡ್ಕೊತಿದ್ದೀನಿ, ಕೆ ಬ್ಯೂಟಿ ಅವ್ರದ್ದು. ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಟೋನರ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ರೀಕೋಡ್ ಅವ್ರದ್ದು ಗ್ಲೋ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಗ್ಲೋ ಸಿರಮ್ ಯೂಸ್ ಮಾಡಾದಮೇಲೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ನಾನು ಫಿಂಗರ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಬ್ರಷಲ್ಲೂ ಹಾಕ್ಕೋಬೋದು. ಫಿಂಗರಲ್ಲೇ ಹಾಕ್ಕೊಂಡ್ರೆ ಒಂದು ಬಾಮ್ ಇರುತ್ತಲ್ಲ, ನೀಟಾಗಿ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ಇದಾದಮೇಲೆ ಮಾರ್ಸ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ. ನನಗಿಂತ 1 ಶೇಡು ಅಥವಾ 2 ಶೇಡು ಡಾರ್ಕರಲ್ಲಿ ನಾನು ಕವರ್ ಮಾಡ್ಕೊತಾ ಇದ್ದೀನಿ. ಈ ಥರ ಕನ್ಸೀಲರ್ ಯೂಸ್ ಮಾಡಿ ನಾವು ಮಾಡೋದ್ರಿಂದ ಗ್ರೇ ಫಿನಿಶಿಂಗ್ ಅನ್ನೋದು ಬರಲ್ಲ. ಆದ್ದರಿಂದ ಕಲರ್ ಕರೆಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸ್ಕಿನ್ ಟೈಪ್ಗೆ, ನನ್ನ ಸ್ಕಿನ್ ಟೋನ್ಗೆ ಈ ಪ್ಯಾಕ್ ಫೌಂಡೇಶನ್ನು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಹೆವಿ ಅನ್ನಿಸ್ತಿಲ್ಲ. ಎಕ್ಸಾಕ್ಟಾಗಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ನೆಕ್ಕು ಮತ್ತು ಫೇಸು ಎರಡೂ ಒಂದೇ ಥರನೇ ಕಾಣ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಸಾಫ್ಟ್ ಫಿನಿಶಿಂಗ್ ಬೇಕು ಅಂತ ನಾನು ವೆಟ್ ಬ್ಲೆಂಡರ್ನ ಯೂಸ್ ಮಾಡ್ತಿದ್ದೀನಿ. ಆವಾಗ ಈವನ್ ಆಗಿ ಕಾಣುತ್ತೆ. ಎಕ್ಸ್ಟ್ರಾ ಏನೇ ಇದ್ದರೂ ಫೌಂಡೇಶನ್ನು ಬ್ಲೆಂಡರ್ಗೆ ಬಂದುಬಿಡುತ್ತೆ. ಇವಾಗ ಕಾಂಪ್ಯಾಕ್ಟಿಂದ ಎಲ್ಲನೂ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋಂಥ ಕಾಂಪ್ಯಾಕ್ಟ್ ಬಂದು ಫಾರೆವರ್ 52. ನೀವು ಲೂಸ್ ಪೌಡರಿಂದ ಸಹ ಸೆಟ್ ಮಾಡ್ಕೊಳ್ಬೋದು. ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಸ್ಟುಡಿಯೋ ಇರೋದು ನಾಗರಬಾವಿ, ಬ್ಯಾಂಗ್ಳೂರಲ್ಲಿ. ಐಬ್ರೋನ ನೀಟಾಗಿ ಫಿಲ್ ಮಾಡಿಕೊಂಡು ಲೈನರ್ ಹಾಕ್ತಾಯಿದ್ದೀನಿ. ಲೈನರ್ ಹಾಕೋದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವರ ಪೆನ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇದು ವಿಂಗ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಆರಾಮಾಗಿ ಪೆನ್ ಥರ ಇಟ್ಕೊಂಡು ಲೈನರ್ ಹಾಕ್ಕೊಂಡು ಬಿಡ್ಬೋದು. ಬಿಗಿನರ್ಸ್ಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋಂಥ ಲಿಪ್ಸ್ಟಿಕ್ ಬಂದು ಮಾರ್ಸ್ ಅಂತ. ತುಂಬಾ ಚೆನ್ನಾಗಿದೆ ಇದು. ಈ ಲಿಪ್ಸ್ಟಿಕ್ ಶೇಡ್ ಬಂದು ವೈನ್ ಶೇಡಲ್ಲಿದೆ. ನನಗೆ ಫೇವ್ರೆಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ನಾನು ಲಿಪ್ ಗ್ಲಾಸ್ ಹಾಕ್ತಾಯಿದ್ದೀನಿ ಶೈನಿಂಗೋಸ್ಕರ. ತುಂಬಾ ಗ್ಲಾಸಿಯಾಗಿ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ಬ್ಲಷ್ ಹಾಕ್ತಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಟೆಪ್ ಆಗಿದೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥ ಬ್ಲಷ್ ಬಂದುಬಿಟ್ಟು ಶುಗರ್ ಅಂತ. ನನ್ನ ಪರ್ಸ್ನಲ್ ಯೂಸ್ಗೆ ಈ ಒಂದು ಶೇಡನ್ನ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ರೀಕೋಡ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಈ ಕಾಜಲ್ ಬಂದುಬಿಟ್ಟು ವಾಟರ್ ಪ್ರೂಫ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜೆಟ್ ಬ್ಲ್ಯಾಕ್ ಶೇಡಲ್ಲಿರುತ್ತೆ. ನಾನಿಲ್ಲಿ ತುಂಬ ಡಾರ್ಕಾಗಿ ಹಾಕ್ತಾ ಇಲ್ಲ, ತುಂಬ ಕಮ್ಮಿ ಅಮೌಂಟಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈ ಡ್ರೆಸ್ಗೆ ಮ್ಯಾಚ್ ಆಗೋವಂಥ ಬಿಂದಿ ಇಟ್ಕೊಂಡೆ. ಲಾಸ್ಟ್ ಆ್ಯಂಡ್ ಫೈನಲಾಗಿ ನಾನು ಮೇಕಪ್ ಫಿಕ್ಸರಿಂದ ಫಿಕ್ಸ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಫಿಕ್ಸರ್ ನೇಮ್ ಬಂದು ಪ್ಯಾಕ್ ಅಂತ. ಇವಾಗ ಈ ಡ್ರೆಸ್ಗೆ ಸೂಟ್ ಆಗುವಂಥ ಕುಂದನ್ ಜುಮ್ಕಿ ಹಾಕೋತಿದ್ದೀನಿ. ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು. ಈ ಡ್ರೆಸ್ಸಿನ ದುಪ್ಪಟ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಜುಮ್ಕಿ ವರ್ಕ್ ಮಾಡಿದರು. ನೀವು ನೋಡ್ತಾ ಇರ್ಬೋದು, ಹತ್ತಿರದಿಂದ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಓವರಾಲ್ ಮೇಕಪ್ಪು, ಡ್ರೆಸ್ಸು, ಜ್ಯುವೆಲ್ಸು ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.